ಪೂರ್ವದಲ್ಲಿ ನೀನು ಕರುಣಿಸಿದ ಉದ್ಯೋಗವನ್ನು ಸಂತೋಷದಿಂದ ಎಸಗುತ್ತಿರುವ ಈ ಕಾಲಕ್ಕೆ ಮಾಲಿನಿಯ ಮಗನಾದ ಮಹಿಷನೆಂಬ ದಾನವ ಬ್ರಹ್ಮದೇವನಿಂದ ಶಕ್ತಿಯನ್ನು ಪಡೆದು ನಾಕವನ್ನು ಏರಿದ ಸುಮರಸರನ್ನು ಸಮರದಲ್ಲಿ ಹೊಡೆದಾಡಿಸಿ ನಾಕವನ್ನು ವಶಪಡಿಸಿಕೊಂಡು ಅನ್ಯಾಯ ಮಾಡಿ
ಆರಾಧಿಸಿ ನಿಮ್ಮನ್ನೆಲ್ಲ ಸಲ್ಲಹುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಚಂದ್ರದುರ್ಗಾದ್ಯರು ಚಂದಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುತ್ತಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿರ್ಭೀತರಾಗಿರಿ, ಭಯಗೊಳ್ಳದಿರಿ. ಸಕಲರು ಮಣಿಗಳಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಕನಕರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಸುಮನ ಸಾಧ್ಯರೇ, ನಮ್ಮೆಲ್ಲವರ ಮುಖದಿಂದ ಹೊರಟಂತಹ ದಿವ್ಯ ತೇಜಸ್ಸು ಒಂದಾಗಿ ನಭವನ್ನು ಅಡರಿ ಸ್ತ್ರೀ ರೂಪವನ್ನು ಧರಿಸಿ ತೆರೆಗಿಳಿದು ಆಕಾಶವನ್ನೂ ಮೀರಿ ಹತ್ತಂಗುಲ ಬೆಳೆದು ವಿಶ್ವವನ್ನೇ ವ್ಯಾಪಿಸಿ ನಮಗೆಲ್ಲರಿಗೂ ಅಮ್ಮನಾಗಿ ಭಯವನ್ನು ಕರುಣಿಸಿದ್ದಾಳೆ. ಧೈರ್ಯ ಬಂದಿದೆಯಲ್ಲ, ಸಂತೋಷ ಅಕ್ಷಯವಾಗಿದೆ. ಶ್ರೀದೇವಿಯನ್ನು ಶೃಂಗರಿಸುವುದಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿಂದ ಕೂಡಿದ ನೂತನವಾದ ಆಭರಣ, ಬಟ್ಟೆ, ಪೀತಾಂಬರಾದಿಗಳನ್ನು ಭಕ್ತಿಯಿಂದ ಅರ್ಪಿಸಿದ್ದಾನೆ. ದೇವ ವನಿತೆಯರೆಲ್ಲರೂ ಬಂದು ಶ್ರದ್ಧೆಯಿಂದ ಅಮ್ಮನನ್ನು ಅಲಂಕಾರಗೊಳಿಸಿದ್ದಾರೆ. ಸರ್ವಾಲಂಕೃತ ಭೂಷಿತಳಾಗಿದ್ದಾಳೆ ಸರ್ವ ಮಂಗಳೇ. ನಮ್ಮೆಲ್ಲವರ ಆಯುಧಗಳ ಪಾವನತೆಗೆ ದೇವಿ ಒಪ್ಪಿಸೋಣವೇ? ವನಜನಾಭನು ಕರದ ಚಕ್ರವಾ ಸ್ವೀಕರಿಸು ಮಾತೆ. ತೃಣಯನ ತ್ರಿಶೂಲವನು ಸಗ ಬ್ರಹ್ಮದಂಡವನಿಂದು ಪದ ಕೆರೆಗೆ ವಿನಯದ್ಯೋ ಸುರಪ ಕುಲಿಶವಾಗ ಮನುಷ್ಯನ ಬಲೆಗೆ ವಜ್ರಾಯುಧದಾಯೇ ಅನಿಮಿಷರು ಶಕ್ತಾಯುಧಗಳೇ ಮಣಿದು ಮಾತೆಯ ಪದದುಳಿರಿಸುತ್ತ ನುತಿಸಿದರು. ಜಯ 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 ಆದೆ 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 ಜಯ ಜಯ ಅನಿಮಿಷರೇ, ಭಯಭಕ್ತಿಯಿಂದ ವಿವಿಧ ರೀತಿಯಲ್ಲಿ ಅಮ್ಮನನ್ನು ಸ್ತುತಿಸುತ್ತಾ ಕೈ ಆಯುಧಗಳನ್ನು ದಿವ್ಯ ಸನ್ನಿಧಿಯಲ್ಲಿ ಅರ್ಪಿಸಿದ್ದೇವೆ. ಪ್ರೀತಿಯಿಂದ ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದಾಳೆ. ದುಷ್ಟ ಸಂಹಾರ ಮಾಡಿ ಲೋಕವನ್ನೇ ಉದ್ಧರಿಸುವುದಕ್ಕಾಗಿ ರಣಕ್ಕೆ ಅಭಿಮುಖಳಾಗಿ ನಿಂತಿದ್ದಾಳೆ ಶ್ರೀದೇವಿ. ಅಮ್ಮ ಕಾಲ್ನಡಿಗೆಯಲ್ಲಿ ಹೋಗುವುದು
ಕಳುಹಿಸುವುದು ಭೂಷಣವೇ? ಕಳುಹಿಸುವುದು ನಮಗೆ ಸಮಂಜಸವಲ್ಲ ದೇವ. ಭವ್ಯವಾದ ಮೆರವಣಿಗೆಗೆ ನಾವು ತೆರಳಿದ್ದೇವೆ. ಅಮ್ಮನನ್ನು ಕರೆದೊಯ್ಯುವುದಕ್ಕಾಗಿ ಪರ್ವತನೇ ವಾಹನದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಶಂಖಧ್ವನಿಯನ್ನು ಮಾಡಿ ದುರುಳ ಮಹೇಶನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಕಾಕಗಳ ಕೂಗಿಗಳ ನರಿಗಳಲ್ಲ ಈ ರೀತಿ ಕೂಗಾರೆ ಕಾರಣಗಳೇನು? ಕೆಂಡದ ಮೊಳ ರಕ್ತ ಮೊಳ ಯಾಕೆ ಏನಂತ ನೋಡಿದ್ರೆ ಸಮರಕ್ಕೆ ಕರಿತಾ ಇದ್ದಾಳಂತೆ. ಒಂದು ಮುರಿಯಾಗಲಿ ಏನೇ ಆಗಲಿ ಸಮರಕ್ಕೆ